ಟಿವಿ7 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭೀಮಾಶಂಕರ್ ಜಳಕಿ. 22ರಂದು ಕಲಬುರಗಿ ನಗರದ ಜಯದೇವ್ ಆಸ್ಪತ್ರೆ ಲೋಕಾರ್ಪಣೆ. ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಹೇಳಿಕೆ. ಡಿಸೆಂಬರ್ 22ರಂದು ಕಲಬುರಗಿಯಲ್ಲಿ ಜಯದೇವ್ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆ ಸಿದ್ಧವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಎಂದು ಮಾತನಾಡಿದ ಅವರು 371 ಜೆ ಕಲಂ ಜಾರಿಯಾಗಿ 10 ವರ್ಷವಾದ ಸವಿ ನೆನಪಿನ ಹಿನ್ನೆಲೆಯಲ್ಲಿ 371 ಬೆಡ್ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ಸೌಲಭ್ಯದ ಬಗ್ಗೆ ತಿಳಿಸಿದ ಅವರು, ಜನರು ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆಗೆ ಮೊರೆ ಹೋಗಬಾರದೆಂಬ ಕಾರಣಕ್ಕೆ ವಿಶೇಷವಾಗಿ ಸಾಮಾನ್ಯ ಬಡ ಜನರಿಗೆ ಮಾಡಿದ ಆಸ್ಪತ್ರೆ ಆಗಿದೆ ಎಂದರು. ಇನ್ನು ಬಿಪಿಎಲ್ ರೇಷನ್ ಕಾರ್ಡ್ದವರಿಗೆ ಸಂಪೂರ್ಣ ಉಚಿತವಾದ ಚಿಕಿತ್ಸೆ ಇದೆ ಎಂದು ತಿಳಿಸಿದರು. ಇನ್ನು ಹಳ್ಳಿಯ ಬಡ ಜನರ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಸೇವೆ ಮಾಡಲಿವೆ. ಇನ್ನು ಈ ಆಸ್ಪತ್ರೆಯಲ್ಲಿ ಯಾವುದೇ ಡಾಕ್ಟರ್ ಮತ್ತು ಸಿಬ್ಬಂದಿ ಕೊರತೆ ಇರುವುದಿಲ್ಲ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಟಿವಿ7 ನ್ಯೂಸ್, ಕರ್ನಾಟಕ. ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು KKRDP ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ನಮಗೆಲ್ಲ ಗೊತ್ತಿರೋ ಹಾಗೆ 2016ರಲ್ಲಿ ನಾವು ಜಯದೇವ ಆಸ್ಪತ್ರೆಯನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರಾರಂಭ ಮಾಡಿದ್ವಿ. 130 ಬೆಡ್ಡಿನ ಆಸ್ಪತ್ರೆ. ಸುಮಾರು ಈಗ 2016ರಿಂದ ಈಗ ಸುಮಾರು 8 ವರ್ಷ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ನಡೆದು ಈ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ವಿಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಸಹಾಯ ನಮ್ಮ ಜನರಿಗೆ ಆಗಿದೆ. ಅದರ ಒಂದು ಕೆಲವೊಂದು ಅಂಕಿಅಂಶಗಳು ಹೇಳ್ತೀನಿ ನಾನು. ಏನಂದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ಏನೇನು ಅಂಕಿಅಂಶಗಳು ಇಲ್ಲಿ ಟ್ರೀಟ್ಮೆಂಟ್ ಜನ ತಗೊಂಡಿದ್ದಾರೆ ಅಂತ ಹೇಳಿ 5,75,000 ಜನರು ಇಲ್ಲಿ OPDಯನ್ನು ವಿಸಿಟ್ ಮಾಡಿದ್ದಾರೆ. ಅದರ OPDಯಲ್ಲಿ ಅವರು ಆ ಸರ್ವಿಸನ್ನು ಯೂಸ್ ಮಾಡಿದ್ದಾರೆ. ಸುಮಾರು 47,500 ಇನ್ಪೇಷಂಟ್ಸ್ ಅಂದರೆ ಅಡ್ಮಿಟ್ ಆಗಿದ್ದಾರೆ ಇಲ್ಲಿವರೆಗೆ. ಆಮೇಲೆ 25,000 ಎಂಜಿಯೋಗ್ರಾಮ್ಸ್. ಯಾವ ಆಸ್ಪತ್ರೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. 8 ವರ್ಷದಲ್ಲಿ 25,000 ಎಂಜಿಯೋಗ್ರಾಮ್ಸ್ ಆಗಿದೆ. ಅದರಲ್ಲಿ 13,000 ಆಂಜಿಯೋಪ್ಲಾಸ್ಟೀಸ್ ಆಗಿದೆ. 13,000 ಆಂಜಿಯೋಪ್ಲಾಸ್ಟೀಸ್. ಆಮೇಲೆ 300 ಪೇಸ್ ಮೇಕರ್ಸ್. ಆಮೇಲೆ 1,300 ಬೈಪಾಸ್ ಸರ್ಜರೀಸ್, ಓಪನ್ ಹಾರ್ಟ್ ಸರ್ಜರೀಸ್ ಆಗಿದೆ. 1,300. ಆಮೇಲೆ 18,550 ಪೀಡಿಯಾಟ್ರಿಕ್ ಕೇಸಸ್ ಕೂಡ ಟ್ರೀಟ್ ಆಗಿದೆ. ಈ ಒಂದು ಇಷ್ಟೊಂದು ಫೆಸಿಲಿಟಿ ಈಗ ತಾವೆಲ್ಲ ಆಸ್ಪತ್ರೆ, ಜಯದೇವ ಆಸ್ಪತ್ರೆಗೆ ಹೋದರೆ ತಾವು ನೋಡಿರ್ಬೋದು, ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ. ಅಷ್ಟೊಂದು ಪೇಷಂಟ್ಸಿನ ಇನ್ಫ್ಲೋ ಜಾಸ್ತಿ ಆಗಿರೋದ್ರಿಂದ ನಾವೊಂದು ಇಲ್ಲಿ ಹೊಸ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು 371, ನಾವು ಯಾಕೆ ಇದಕ್ಕೆ 371 ಬೆಡ್ ಅಂತ ಇಟ್ಟಿದ್ದೀವಿ ಅಂದರೆ, ಈ ಆಸ್ಪತ್ರೆ ನಮ್ಮ ಆರ್ಟಿಕಲ್ 371J ಈ ಭಾಗಕ್ಕೆ ಒಂದು ಕಾಮಧೇನುವಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು UPA ಸರ್ಕಾರ ಕೊಟ್ಟಿದ್ದೇವೆ. 10 ವರ್ಷ ಆಯಿತು. ಆ 10 ವರ್ಷದ ಸವಿನೆನಪಿನಲ್ಲಿ ಈ ಆಸ್ಪತ್ರೆಯನ್ನು ನಾವು ಈ ಭಾಗದ ಜನರಿಗೆ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಇನ್ ಕಮೆಮೊರೇಷನ್ ಆಫ್ 10 years ಆಫ್ ಆರ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ಆರ್ಟಿಕಲ್ 371. ಈ ಒಂದು ಆಸ್ಪತ್ರೆಯನ್ನು ನಾವು 22ನೇ ತಾರೀಕು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ಆಸ್ಪತ್ರೆಗೆ ಪೂರ್ತಿ ವೆಚ್ಚ ಆಗಿರ್ತಕ್ಕಂಥದ್ದು 377.17 crores. 377.17 crores. ಇದರಲ್ಲಿ 262 ಕೋಟಿ ಬಿಲ್ಡಿಂಗಿಗಾಗಿದೆ, 56.7 ಇಕ್ವಿಪ್ಮೆಂಟ್ಸಿಗಾಗಿದೆ ಮತ್ತು 9 ಕೋಟಿ ಫರ್ನಿಚರ್ಗಾಗಿದೆ. ಈ 262 ಕೋಟಿ KKRDP ಇಂದ ಹಣ ಕೊಡಲಾಗಿದೆ.
56.77 ಕೋಟಿ ಏನು ಇಕ್ವಿಪ್ಮೆಂಟ್ಸ್ ಇದೆ, ಅದರಲ್ಲಿ 40 ಕೋಟಿ KKRDB ಕೊಟ್ಟಿದ್ದಾರೆ, 16 ಕೋಟಿ 16.7 ಕ್ರೋರ್ಸ್ ಇನ್ಸ್ಟಿಟ್ಯೂಟಿಂದ ನಾವು ಕೊಟ್ಟಿದ್ದೀವಿ. ಅದಲ್ಲದೆ 9 ಕೋಟಿ ಏನು ಫರ್ನಿಚರಿಗೆ ಅದನ್ನು ಕೂಡ ನಾವು ಇನ್ಸ್ಟಿಟ್ಯೂಟಿಂದ ಕೊಟ್ಟಿದ್ದೀವಿ. KKRDB 302 ಕೋಟಿ ತಿಳ್ತಾರೆ ಅವರು. ಅದೇ ಈಗ 222 ಪ್ಲಸ್ 302 ಕೋಟಿ ಕೊಟ್ಟಿದ್ದಾರೆ. 302 ಅವರು ಕೊಟ್ಟಿದ್ದಾರೆ, ನಾವು 16.77 ಒಂದು 9. ಈ ಒಂದು ಆಸ್ಪತ್ರೆಯಲ್ಲಿ ನಾವು ಹಳೆ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ಇತ್ತು ಮೊದಲು, ಆದ್ಮೇಲೆ ಇನ್ನೊಂದು ಕ್ಯಾತ್ ಲ್ಯಾಬ್ ಮಾಡಿ 2 ಕ್ಯಾತ್ ಲ್ಯಾಬ್ ಒಂದು OT ಇತ್ತು. ಈಗ ಈ ಆಸ್ಪತ್ರೆಯಲ್ಲಿ 3 ಕ್ಯಾತ್ ಲ್ಯಾಬ್ ಇದೆ, 3 ಕ್ಯಾತ್ ಲ್ಯಾಬ್, 3 ಆಪರೇಷನ್ ಥಿಯೇಟರ್ಸ್, ಆಮೇಲೆ ಒಂದು ಹೈಬ್ರಿಡ್ OT, ಆಮೇಲೆ 105 ICU ಬೆಡ್ ಇದೆ, 105 ICCU ಬೆಡ್, ಆಮೇಲೆ 120 ಜನರಲ್ ವಾರ್ಡ್, ಆಮೇಲೆ ಇಲ್ಲಿ MRI, CT ಸ್ಕ್ಯಾನ್, ಅದು 128 ಸ್ಲೈಸ್ CT ಸ್ಕ್ಯಾನ್ ಇದೆ, ಆಮೇಲೆ 1.5 ಟೆಸ್ಲಾ MRI ಇದೆ, ಅಲ್ಟ್ರಾಸೋನೋಗ್ರಫಿ ಇದೆ, ಹೈಟೆಕ್ ಪೆಥಾಲಜಿ, ಬ್ಲಡ್ ಬ್ಯಾಂಕ್ ಸರ್ವಿಸಸ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದು ಒಂದು ಸುಮಾರು 371 ಬೆಡ್ ಒಂದು ಸ್ಟೇಟ್ ಆಫ್ ಆರ್ಟ್ ಆಸ್ಪತ್ರೆ. ಯಾವುದೇ ಯಾವ್ದು ನಿಮ್ಮ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಮೀರಿಸ್ತಕ್ಕಂಥ ಒಂದು ಆಸ್ಪತ್ರೆ. ಈ ವಿಭಾಗದ ಜನರಿಗಾಗಿ, ವಿಶೇಷವಾಗಿ ಬಡವರಿಗೆ, ಸಾಮಾನ್ಯ ಜನರಿಗೋಸ್ಕರ ಇದನ್ನು ನಾವು ಮಾಡಿದ್ದೀವಿ. ಇಲ್ಲಿ BPL ಕಾರ್ಡ್ ಇರೋರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ 100%. ಆಮೇಲೆ APL ಕಾರ್ಡ್ ಇರೋರಿಗೂ ಕೂಡ ಬಹಳ ಕಮ್ಮಿ ದರ, ಯಾವುದೇ ಇನ್ಶೂರೆನ್ಸ್ ಇದ್ರೂ ಕೂಡ ನಿಮಗೆ ಇಲ್ಲಿ ಲಾಭನೂ ಸಿಗ್ತದೆ. ಹಾಗಾಗಿ ಸಾರ್ವಜನಿಕರೆಲ್ಲರೂ, ಈ ಬಡವರಿಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇದು ಒಳ್ಳೆ ಫೆಸಿಲಿಟಿ ಇದೆ. ಇಷ್ಟೊಂದು ಫೆಸಿಲಿಟಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ. ಇದರ ಪ್ರಕಾರ ನಮಗೆ FD ಇಂದ ಮ್ಯಾನ್ ಪವರ್ ಕೂಡ ನಮಗೆ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ನಮಗೇನಿಗೆ ಎಕ್ಸಿಸ್ಟಿಂಗ್ ಡಾಕ್ಟರ್ಸು 10 ಕಾರ್ಡಿಯಾಲಜಿಸ್ಟ್ ಈಗಾಗಲೇ ಇದ್ದಾರೆ, DM ಕಾರ್ಡಿಯಾಲಜಿ ಮಾಡಿದವರು. ಆಮೇಲೆ 5 ಸರ್ಜನ್ಸ್ ಇದ್ದಾರೆ, ಕಾರ್ಡಿಯಾಥೊರಾಸಿಕ್ ಸರ್ಜನ್ಸ್. ಅದಲ್ಲದೆ ನಮಗೆ 21 ಅಡಿಷನಲ್ ಡಾಕ್ಟರ್ಸಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. 21 ಅಡಿಷನಲ್ ಡಾಕ್ಟರ್ಸು, ಒಂದು ಸುಮಾರು 120 ನರ್ಸಸ್ ಅಡಿಷನಲ್ಲು, ಅದಾದ ಮತ್ತೆ ಅದರ್ ಟೆಕ್ನಿಷಿಯನ್ಸು ಅದನ್ನು ಕೂಡ ನಮಗೆ ಮಂಜೂರಾತಿ ಆಗಿದೆ. ಅದನ್ನು ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿದೆ. CND ಮಕ್ಕಳು ಖಾಲಿ ಸರ್, 70% ಖಾಲಿ ಅವರಿ. ಯಾವ್ದು CND ಎಲ್ಲ ಈಗ ಖಾಲಿ ಅವ ಅಂತ ಹೇಳಿ ಖಾಲಿ ಅವ ಅಲ್ಲ, ಅಲ್ಲಿ CND ಅದು ಆರೋಗ್ಯ ಇಲಾಖೆ ಖಾಲಿ ಇದೆ, ನಮ್ಮ ಇಲಾಖೆ ನಾವೆಲ್ಲ ಫಿಲಪ್. ನಮಗೆ ಆಕ್ಚುಲಿ ಶಾರ್ಟೇಜ್ ಇದೆ, ನಾವು ನಮ್ಗೆ ಸ್ಯಾಂಕ್ಷನ್ಗಿಂತ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದೀವಿ. 25% ಜಾಸ್ತಿ ಮಾಡಕ್ಕೆ ಚಾನ್ಸ್ ಇದೆಯಲ್ಲ, ಹಂಗಾಗಿ ಮಾಡ್ತಾ ಇದ್ದೀವಿ. ಈಗ ಈ ಆಸ್ಪತ್ರೆಯಲ್ಲಿ ಯಾವುದೇ ಸಿಬ್ಬಂದಿ ಕೊರತೆ ಇರಲ್ಲ, ಯಾವುದೇ ಇಕ್ವಿಪ್ಮೆಂಟ್ ಕೊರತೆ ಇಲ್ಲ, ಯಾವುದೇ ಇವತ್ತು ಡಾಕ್ಟರ್ಸ್ ಕೊರತೆನೂ ಇಲ್ಲ. ಇದು ನಮ್ಮ ಪ್ಲಾನ್ ಏನಿದೆ ಅಂದರೆ, ನಾವು ಇದನ್ನು 22ನೇ ತಾರೀಕು ಇನಾಗ್ರೇಷನ್ ಆದಮೇಲೆ ಜನವರಿ 1ನೇ ತಾರೀಕು ನಾವು ಇದನ್ನು ಶಿಫ್ಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಒಂದು 4-5 ದಿವಸ ಆ ಕಡೆ ಈ ಕಡೆ ಆಗ್ಬೋದು. ಯಾಕಂತಂದರೆ ಇಲ್ಲಿ ಕ್ಲೀನಿಂಗು, ಆಮೇಲೆ ಇದು ನಿಮ್ಮ ಫ್ಯೂಮಿಗೇಷನ್ ಮಾಡಬೇಕಾಗ್ತದೆ. OTs ಆ್ಯಂಡ್ ಕ್ಯಾತ್ ಲ್ಯಾಬ್ ಫ್ಯೂಮಿಗೇಷನ್, ಅದು 3 ಕಲ್ಚರ್ ನೆಗೆಟಿವ್ ಬರಬೇಕು. 3 ಕಲ್ಚರ್ಸ್ ದಟ್ ಇಸ್ ದ ಪ್ರೊಸೀಜರ್ ವಿ ಆರ್. OTs ಅಲ್ಲಿ 3 ಕಲ್ಚರ್ ನೆಗೆಟಿವ್ ಬರಬೇಕು. ಆಮೇಲೆ ಫ್ಯೂಮಿಗೇಷನ್ನು ಕ್ಯಾತ್ ಲ್ಯಾಬ್ಗೂ ಆಗುತ್ತೆ, OTಸ್ಗೂ ಆಗುತ್ತೆ. ಹಾಗಾಗಿ ನಾವು ನನ್ನ ಒಂದು ಏನಿದೆ ಅಂದರೆ, ಹೊಸ ವರ್ಷಕ್ಕೆ ಲೋಕಾರ್ಪಣೆ ಮಾಡೋಣ 2025 1 ಜನವರಿಗೆ ನಾವು ಇದು ಪ್ರಾರಂಭ ಮಾಡಬೇಕು ಅಂತ ಇದೆ. ಒಂದು 4-5 ದಿನ ಆಗ್ಬೋದು ಸರ್. ಜೈನ ಸಂಪೂರ್ಣ ಶಿಫ್ಟ್ ಆದ ನಂತರ ಅಲ್ಲಿ ಕಾರ್ಡಿಯಾಲಜಿ ಯೂನಿಟ್ ಇತ್ತು ಸರ್, ಇರಲ್ಲ ಸರ್? ಇಲ್ಲ, ಅಲ್ಲಿ ನೋಡಿ, ಅಲ್ಲಿ ಜಿಮ್ಸಲ್ಲಿ ಕಾರ್ಡಿಯಾಲಜಿ ಯೂನಿಟ್ ಇರಲ್ಲ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಅಲ್ಲಿ ಇಲ್ಲಿಂದ ಒಬ್ಬರು ಡೆಪ್ಯೂಟೇಷನ್ ಇರ್ತಾರೆ. ಅಲ್ಲಿ ಕಾರ್ಡಿಯಾಲಜಿಸ್ಟು ಇಲ್ಲಿಂದ ಡೆಪ್ಯೂಟೇಷನಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇರ್ತಾರೆ ಅಲ್ಲಿ. ಯಾಕಂದ್ರೆ ಯಾವುದೇ ಅವರು ಫಿಟ್ನೆಸ್ ಕೊಡಬೇಕು ಅಂತಂದ್ರೆ ಕಾರ್ಡಿಯಾಲಜಿಸ್ಟ್ ಒಪ್ಪಿಗೆ ಬೇಕಾದ್ರೆ ಯಾವುದೇ ಸರ್ಜರಿ ಅದಕ್ಕೊಬ್ರು ಡಾಕ್ಟರ್ ಇರ್ತಾರೆ ಅಲ್ಲಿ. ಅದಲ್ಲದೆ ನಾವು ಇನ್ನೊಂದು 3 ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಜಿಮ್ಸ್ 8, 9, 10 3 ಫ್ಲೋರ್ ಮೇಲೆ, ಅಂದರೆ ನಾವು 6 ಫ್ಲೋರ್ಸ್ ಕಟ್ಟಿದ್ದೀವಿ. 5, 6, 7, 8, 9, 10. ಅದರಲ್ಲಿ 1 ಫ್ಲೋರ್ ಯುಟಿಲಿಟಿ ಇದೆ, 2 ಫ್ಲೋರ್ ಜಿಮ್ಸಿ ಕೊಟ್ಟಿದ್ದೀವಿ. ಆಮೇಲೆ 8, 9, 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 3 ತಿಂಗಳಲ್ಲಿ ಅಲ್ಲಿನೂ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಇಕ್ವಿಪ್ಮೆಂಟ್ಸ್ ಎಲ್ಲ ಇನ್ಸ್ಟಾಲ್ ಆಗ್ತಾ ಇದೆ. ನಮಗೆ ಪೋಸ್ಟು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ.
ಈಗ ಅದು ರಿಕ್ರೂಟ್ಮೆಂಟು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅಲ್ಲಿನೂ ಕೂಡ ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಅಲ್ಲಿ ನಾವು 3 ತಿಂಗಳಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ನಮ್ಮ ಜಯದೇವ ಆಸ್ಪತ್ರೆ ಪ್ರಾರಂಭ ಆದ ತಕ್ಷಣ ಮೈ ಫೋಕಸ್ ವಿಲ್ ಶಿಫ್ಟ್ ಟು ಸೂಪರ್ ಸ್ಪೆಷಾಲಿಟಿ. ನಾವು ಒಂದೊಂದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲು ಟ್ರಾಮಾ ಸೆಂಟರ್ ಮಾಡಿದ್ವಿ, ಅದಾದಮೇಲೆ ಈಗ ಜಯದೇವ ಆಯಿತು. ಜಯದೇವ ಆದಮೇಲೆ ನೆಕ್ಸ್ಟು ನಮ್ಮ ಫೋಕಸ್ ಏನಿದೆ ಅಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅದಾದಮೇಲೆ ಅದೆಲ್ಲ ಶಿಫ್ಟ್ ಆದಮೇಲೆ, ಯಾಕಂದರೆ ಈ ಗೈನೆಕ್ ವಾರ್ಡು ಅಲ್ಲೆಲ್ಲ ನಡೀತಾ ಇದೆ ಹಳೆ ಆಸ್ಪತ್ರೆಯಲ್ಲಿ, ಅದನ್ನು ನಾವು ಈ ಜಯದೇವ ಇವರು ಶಿಫ್ಟ್ ಆಗ್ತಾ ಇದ್ದಿಲ್ಲ, ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. OBG ಹಳೆ ಆಸ್ಪತ್ರೆ ಎಂಟೈರ್ಲಿ ಡಿಮಾಲಿಷ್ ಮಾಡ್ತಾ ಇದ್ದೀವಿ. ಹಳೆ ಆಸ್ಪತ್ರೆ ಪೂರ್ತಿ ಡಿಮಾಲಿಷ್ ಮಾಡಿ ಅಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ 50 ಬೆಡ್ಡೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ಟು, ಆಮೇಲೆ ಹಿಂದ್ಗಡೆ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ 1.5 ಎಕರೆ ಅವರಿಗೆ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟು 150 ಬೆಡ್ಡಿನ ಕ್ಯಾನ್ಸರ್ ಆಸ್ಪತ್ರೆ ಅದು ಪ್ರಾರಂಭ ಆಗ್ತದೆ. ಅದಲ್ಲದೆ 10 ಎಕರೆ ಲ್ಯಾಂಡು ನಮಗೆ ಗುಲ್ಬರ್ಗ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ. ಅಲ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅದು ಒಂದು ಆಸ್ಪತ್ರೆ 92 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ನಾವು ಅಡಿಗೆ ಮಾಡೋದು. ಈಗ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಸರ್ ದುಬೈ ಕಾಲನಿ ಅದು ಯಾವುದು ದುಬೈ ಕಾಲನಿ ಇದೆ ಸರ್. ಅದನ್ನು ಕೂಡ ಈಗ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಿಬ್ಬಂದಿ ಅದೆಲ್ಲ ಕಾಲ್ಫರ್ ಮಾಡಿದ್ದಾರೆ. ಅದು ಬಂದ ತಕ್ಷಣ ಅದನ್ನು ಪ್ರಾರಂಭ ಆಗಬೇಕು. ಬೆಂಗಳೂರು ಮತ್ತು ಮೈಸೂರು ಜಯದೇವಕ್ಕೆ ಇಲ್ಲಿ ಕಲಬುರಗಿಗೆ ಡಿಫ್ರೆನ್ಸ್ ಇದೆ? ಏನು ಡಿಫ್ರೆನ್ಸ್ ಇರಲ್ಲ. ನಮ್ಮದು ಇಟ್ ಈಸ್ ಲೇಟೆಸ್ಟ್. ಅದು ಸ್ಟೇಟ್ ಗೌರ್ಮೆಂಟ್ ಫಂಡ್, ಇದು ನಮ್ಮ ಗೌರ್ಮೆಂಟ್ ಫಂಡ್ ಇಲ್ಲ, ಎಲ್ಲ ಮಂಡ್ಯ ನಾನು ಮಾಡೋದು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಬರೋದು ಫೆಸಿಲಿಟಿ ವೈಸ್ ದಿಸ್ ವಿಲ್ ಬಿ ಬೆಟರ್. ಯಾಕಂದರೆ ಇಲ್ಲಿ ಹೊಸ ಕ್ಯಾಟ್ಲ್ಯಾಬನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. 2 ಹೊಸ ಕ್ಯಾಟ್ಲ್ಯಾಬ್ ಇದೆ, ಮತ್ತು ಹೊಸ ಕ್ಯಾಟ್ಲ್ಯಾಬ್ ಇದೆ, 2 ಅಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ 1 ಕ್ಯಾಟ್ಲ್ಯಾಬ್ ಶಿಫ್ಟ್ ಆಗಿದೆ. ಆಮೇಲೆ ಅಲ್ಲಿ ಒಂದೇ OT ಇತ್ತು, ಇಲ್ಲಿ 3 OT ಇರ್ತದೆ. ಅದಲ್ಲದೆ 1 more ಫೆಸಿಲಿಟಿ ವಾಟ್ ವಿ ಆರ್ ಎಕ್ಸ್ಟೆಂಡಿಂಗ್ ಹಿಯರ್ ಇಸ್ ಇಲ್ಲಿ ವ್ಯಾಸ್ಕ್ಯುಲರ್ ಸರ್ಜರಿ. ಎಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲೂ ಕೂಡ ವ್ಯಾಸ್ಕ್ಯುಲರ್ ಸರ್ಜರೀಸ್ಗೆ ಇಲ್ಲ ಫೆಸಿಲಿಟಿ. ಅದು ಇಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದನ್ನು ಕೂಡ ಇಲ್ಲಿ ಪ್ರಾರಂಭ ಆಗ್ತಿದೆ. ಮೈಸೂರಲ್ಲಿ ವ್ಯಾಸ್ಕ್ಯುಲರ್ ಸರ್ಜರೀಸ್ ಇನ್ನೂ ಮಾಡ್ತಾ ಇಲ್ಲ, ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರು ಜಯದೇವದಲ್ಲಿ ವ್ಯಾಸ್ಕ್ಯುಲರ್ ಸರ್ಜರೀಸ್ ಇದ್ದಾರೆ. ಇಲ್ಲಿನೂ ಒಂದು ವ್ಯಾಸ್ಕ್ಯುಲರ್ ಸರ್ಜರಿ ಒಂದು ಡಿಪಾರ್ಟ್ಮೆಂಟ್ ಪ್ರಾರಂಭ ಮಾಡಬೇಕು ಇದರಲ್ಲಿ ಅಂತಲೂ ಕೂಡ ನಮ್ಮ ಉದ್ದೇಶ ಇದೆ. ಪ್ರೋಗ್ರಾಮ್ ಏನು ಮಾಡ್ತೀವಿ ಇಲ್ಲೇ ಆಸ್ಪತ್ರೆ ಯಾಕಂದ್ರೆ ಇಲ್ಲೇ ಮಾಡಿದ್ರೆ ಏನಂದ್ರೆ ಔಷಧಿ ಇದೆ, ನಾವು ಬೇರೆ ಕಡೆ ರೆಫರ್ ಮಾಡ್ಬೋದು. ಬಟ್ ನಮಗೇನಂದ್ರೆ ಈ ಆಸ್ಪತ್ರೆ ಲೋಕಾರ್ಪಣೆ ಆದಷ್ಟು ಬೇಗ ಆಗಬೇಕು. ಜಾಗ ಇದೆ 2,000 ಜನ ಬಿಟ್ಟು ಅವೆಲ್ಲ ಬರುತ್ತಲ್ಲ ಎಲ್ರಿಗೂ. ಆಮೇಲೆ ಎಲ್ರಿಗೂ ನಾನು ಪರ್ಸನಲ್ ಆಗಿ ನಿಮಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಕಾರ್ಯಕ್ರಮ ಕವರ್ ಮಾಡೋದಲ್ಲದೆ ತಾವು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಕಂಪ್ಲೀಟ್ ಆಗಿ ಒಳ್ಳೆ ಪಬ್ಲಿಸಿಟಿ. ಯಾಕೆ ಅಂತಂದರೆ ನಮಗೋಸ್ಕರ ಅಲ್ಲ, ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಯಾರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗಬಾರ್ದು. ನಮ್ಮ ಉದ್ದೇಶ ಏನಂದರೆ ಯಾರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ. ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಆಗ್ತಾ ಇದೆ, ಲಾಭ ತೆಗೆದುಕೊಳ್ಳಬೇಕು. ಆ ಜಯದೇವದಲ್ಲಿ ಸ್ವಲ್ಪ ಪದೇ ನೀರಿನ ಸಮಸ್ಯೆ ಆಗ್ತಾ ಇತ್ತು. ಇದು ಮಾತ್ರ ಇಲ್ಲಿ ಮೊದಲೇ ಪ್ಲಾನ್ ಮಾಡಿದ್ದೀವಿ. ಇಲ್ಲಿ ಸಾಕಷ್ಟು ಕೆಪಾಸಿಟಿ ನೀರನ್ನು ನಾವಿಲ್ಲಿ ಈಗಾಗಲೇ ಸುಮಾರು 7 ಲಕ್ಷ ಲೀಟರ್ ಅಂದರೆ 3 ದಿವಸಕ್ಕೆ ಆಗೋಷ್ಟು ಸ್ಟೋರೇಜ್ ಕೆಪಾಸಿಟಿನೂ ಇಲ್ಲಿ ಮಾಡಿದ್ದಾರೆ. ಆಮೇಲೆ ನಾವು ಈಗಾಗಲೇ ಅದು ನಾನು ಪರ್ಸನಲಿ ಮಾನಿಟರ್ ಮಾಡಿ ಈಗ ಕಾರ್ಪೊರೇಷನಿಂದನೂ ಲೈನ್ ಕೊಡಿಸಿದ್ದೀವಿ. ಅಲ್ಲದೆ 2 ಬೋರ್ವೆಲ್ಲು ಸಪ್ರೇಟ್ ಹಾಕ್ಸಿದ್ದೀವಿ. ಇಲ್ಲಿ ಎಲೆಕ್ಟ್ರಿಸಿಟಿ 11 kV ಸಬ್ಸ್ಟೇಷನ್ನು ಈಗಾಗಲೇ ಆಗಿದೆ. 33 kV ಸಬ್ಸ್ಟೇಷನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೂ ತೊಂದರೆ ಆಗಲ್ಲ. ಮತ್ತೇನಾದರೂ ಕೇಳಬೇಕು? ಒಂದು ಜನರ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಆಸ್ಪತ್ರೆ. ಅದು ಎಷ್ಟು ಪೇಷಂಟ್ ಇದೆ ಅಂದರೆ ಅಲ್ಲಿ ಒಂದು ಜಾತ್ರೆಗೆ ಹೋದಾಗ ಹೋಗಿದ್ದೆ ಸಾಕಷ್ಟು ಸರಿ. OPD ಟೈಮಲ್ಲಿ ಹೋದಲ್ಲ ಒಂದು ಜಾತ್ರೆ ನಡೀತಾ ಇದೆಯಲ್ಲ, ನಮ್ಗೆ ಅಷ್ಟು ಜನ ಬರ್ತಾ ಇದ್ದಾರೆ. ಆಸ್ಪತ್ರೆ ನಮ್ಮ ಕೆಪಾಸಿಟಿ 800 ಇದೆ, ಅಲ್ಲಿ 1500 ಕೆಪಾಸಿಟಿ ಜನ ಬರ್ತಾ ಇದ್ದಾರೆ. ಆದರೂ ಕೂಡ ನಮ್ಗೆ ಒಂದೇನು ಇಲ್ಲಿ ಸ್ವಲ್ಪ ಟ್ರಾಮಾ ಸೆಂಟರ್ ಮಾಡಿದ ಮೇಲೆ ಎಮರ್ಜೆನ್ಸಿ ಶಿಫ್ಟ್ ಆಗಿದೆ. ಈಗ ಜಯದೇವ ಇಲ್ಲಿ ಶಿಫ್ಟ್ ಆದಮೇಲೆ 1 ಎಂಟೈರ್ ಫ್ಲೋರ್ ನಾವು ಗೈನೆಕ್ ಯೂಸ್ ಮಾಡ್ತೀವಿ. ಅದು ನಮ್ಗೆ ಹೆಲ್ಪ್ ಆಗ್ತದೆ. ಅದಲ್ಲದೆ ಹೊಸ ಆಸ್ಪತ್ರೆ ಕೆಲವೇ ದಿನಗಳ ಹಿಂದೆ ನಾವು 2 ಫ್ಲೋರ್ನ ಆಕ್ಯುಪೈ ಮಾಡಿದ್ದೀವಿ. ಯಾಕಂದರೆ ನಾವು 6 ಫ್ಲೋರ್ಸ್ ಮಾಡಿದ್ವಿ ಸೂಪರ್ ಸ್ಪೆಷಾಲಿಟಿ ಅಂತ. ಅದರಲ್ಲಿ 2 ಫ್ಲೋರ್ ಜಿಮ್ಸಿ ಕೊಟ್ಟಿದ್ದೀವಿ. ಯಾಕಂದರೆ ಅವ್ರ ಹತ್ರ ಭಾಳ ಇದೆ ಅಂತ ಮೆಡಿಸಿನ್ ಸರ್ಜರಿ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಿದ್ದಾರೆ. ಇನ್ನೂ 3 ಮೇಲೆ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಅಲ್ಲಿ ಸ್ವಲ್ಪ ನಮಗೆ ಸ್ಪೇಸ್ ಒಳ್ಳೆಯದಾಗಿ ಸಿಗ್ತದೆ. ಆಮೇಲೆ ಮುಂದೆ ಇದಕ್ಕೆ ಪರ್ಮನೆಂಟ್ ಆಗಿ ನಮಗೆ ಇದರ ಜನದಟ್ಟಣೆ ಕಮ್ಮಿ ಆಗಬೇಕು ಅಂದರೆ ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲ್ ಏನು ನಾವು ಒಂದು 200 ಬೆಡ್ಡಿಂದ ಮಾಡ್ತಾ ಇದ್ದೀವಲ್ಲ, ಆಮೇಲೆ ಒಂದು ಪೀಡಿಯಾಟ್ರಿಕ್ನೂ ಇರ್ತದೆ. ಹಾಗಾಗಿ ಅವಾಗ ನಮಗೆ ಸಂಪೂರ್ಣ ಆಗ್ತದೆ. ಆದರೆ ಈಗ ಇಂಪ್ರೂವ್ಮೆಂಟ್ ಆಗಿದೆ, ಅಲ್ಲಿ ಜನರ ಜಾಸ್ತಿ ಬರ್ತಾ ಇರೋದ್ರಿಂದ ಸ್ವಲ್ಪ
ನಾನೆಲ್ಲ ಡೀಟೇಲ್ ಆಗಿ ಕೇಳಿದೆ. ಅದೇನಾಗಿದೆ, ಅಫ್ಜಲ್ಪುರಲ್ಲಿ ಅದು ಡೆಲಿವರಿ ಆಗಿದೆ. ಅಫ್ಜಲ್ಪುರ್ ಡೆಲಿವರಿ ಆಗಿ ಅದು ಎಕ್ಸೆಸಿವ್ ಬ್ಲೀಡಿಂಗಿಂದ ಇಲ್ಲಿ ಬಂದಮೇಲೆ ಅವ್ರು ಪ್ರಯತ್ನ ಮಾಡಿದ್ದಾರೆ ಪಾಪ, ಬಟ್ ಅದು ಫಲ ಆಗಿಲ್ಲ. ತಾಯಿ ತಿಳ್ಕೊಂಡಿದ್ರು, ಮಗು ಚೆನ್ನಾಗಿದೆ. ಮಗು ICU ಏನು ಶಿಫ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಅವರು ಮನೆಯವ್ರು, ನಾನು ಕೂಡ ಎನ್ಕ್ವೈರಿ ಮಾಡಿದ್ವಿ, ಏನಂದರೆ ಮನೆಯವರು ಬೇಗ ಕೂಡ ಕಡಿಯಿರಲಿಲ್ಲ. ಹಾಗಾಗಿ ಆಮೇಲೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ICU ಮಾಡಿ ಮಗು ಸ್ಟೇಬಲ್ ಇದೆ. ಹಾಗಾಗಿ ಅಲ್ಲಿ ಏನಾಗಿದೆ, ನಮ್ಮ ಕೆಪಾಸಿಟಿಗೆ ಡಬಲ್ ಜನ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ನಮಗೂ ಇದೆ. ದಯವಿಟ್ಟು ಎಲ್ಲ ಪತ್ರಕರ್ತ ಮಿತ್ರರು ಸಹಕಾರ ಕೊಡ್ಬೇಕು. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ನೆಗೆಟಿವ್ ಏನಾದರೂ ಇದ್ರೆ ನಮಗೆ ತಿಳಿಸಿ. ನೆಗೆಟಿವ್ ಏನಾದರೂ ಇದ್ರೆ ನನಗೆ ಪರ್ಸ್ನಲಿ ಹೇಳಿ, ಪಾಸಿಟಿವ್ ಜನರಿಗೆ ಹೇಳಿ. ಯಾಕಂದರೆ ಈ ಸಾರ್ವಜನಿಕ ಆಸ್ಪತ್ರೆ ಮೇಲೆ ಜನರ ವಿಶ್ವಾಸ ಹೋದರೆ ಪಾಪ ಬಡವರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಅದಾಗಬಾರ್ದು. ಯಾಕಂದರೆ ಇಲ್ಲೇನಾಗಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು 100% ಫ್ರೀ ಆಫ್ ಕಾಸ್ಟ್. ಸೆಕೆಂಡ್, ಇಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಇವತ್ತು ಸರಿ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಒಂದೇ ಏನು ಕೊಡ್ತೆ ಅಂದರೆ, ಡಾಕ್ಟರ್ಸ್ ಇಲ್ಲಿ ಪೇಷಂಟ್ಸ್ ಇಷ್ಟು ಜನ ನಿಂತಿರ್ತಾರೆ, ಅವರಿಗೆ ಜನರ ಏನು ಅಪೇಕ್ಷೆ ಇರುತ್ತೆ ಅವರಿಗೆಲ್ಲ ಸರಿ ಮಾತಾಡಬೇಕು, ಜಾಸ್ತಿ ಟೈಮ್ ಕೊಡಬೇಕು, ಅದು ಕೊಡೋಕ್ಕಾಗದೇ ಇರ್ಬೋದು. ಆದರೆ ಟ್ರೀಟ್ಮೆಂಟ್ ಮಾತ್ರ 100% ಕರೆಕ್ಟ್ ಆಗಿರುತ್ತೆ ಅಂತ ನಾವು ಗ್ಯಾರಂಟಿಯಿಂದ ಹೇಳ್ಬೋದು. ಡಾಕ್ಟರ್ಸ್ಗಳೇ ಇರೋದಿಲ್ಲ, ಅಲ್ಲಿ ಬರೀ ನರ್ಸಸ್ಗಳು ಮಾಡ್ತಾರೆ. ಆಗಿಲ್ಲ. ಆಸ್ಪತ್ರೆಗಳಿಗೆ ನಾವು ಈಗಾಗಲೇ ಒಂದು ಭಾಳ ಸ್ಟ್ರಿಕ್ಟ್ ಆಗಿ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದೀವಿ. ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಸ್ಟೇಟ್ ರಾಜ್ಯದಲ್ಲಿ ಯಾವುದೇ ಡಾಕ್ಟರ್ಸ್ ಮೆಡಿಕಲ್ ಎಜುಕೇಷನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 4:30 ಒಳಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಅವ್ರಿಗೆ ಆ್ಯಕ್ಚುಲಿ ಕಾನೂನಲ್ಲಿ ಅವಕಾಶ ಇದೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಆದರೆ ನಾವು ಒಂದು ಏನು ಮಾಡಿದ್ವಿ ಅಂದರೆ, ಈ ನಮ್ಮ OPD ಮಾರ್ನಿಂಗ್ 9 to 1, 2 to 4 ಇಸ್ ಅವರ್ ಟೈಮಿಂಗ್. ನಾನು ಹೇಳ್ತೇನೆ. ಹಾಗಾಗಿ ಯಾವುದೇ ಡಾಕ್ಟ್ರು ಅವರು 4:30 ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ 4 ಗಂಟೆ ತನಕ ಪ್ರಾಕ್ಟೀಸ್ ಮಾಡಂಗಿಲ್ಲ ಅಂತೇಳಿ ಎಲ್ಲ ಡೈರೆಕ್ಟರ್ಸ್ಗೆ ಪ್ರಾಕ್ಟೀಸೇ ಮಾಡ್ತಾರೆ ಸರ್. ಅಫ್ಜಲ್ಪುರಲ್ಲಿ ಮಾಡಕ್ಕೆ ಗೆದ್ದ ಇದ್ದಲ್ಲ, ಅದೇ ಪ್ರಕರಣದಲ್ಲಿ ನೀವೆಲ್ಲ ಆರೋಪ ಮಾಡಿದ್ರು. ಅಫ್ಜಲ್ಪುರ್ ಹಾಸ್ಪಿಟಲ್ನಲ್ಲಿ ಯಾರು ಡಾಕ್ಟರ್ಸೇ ಇರಲಿಲ್ಲ, ಬರೀ ನರ್ಸಸ್ಗಳ ಮೇಲೆ ಡೆಲಿವರಿ ಆಯಿತು. ಅದಾದ ನಂತರ ಇಲ್ಲಿಗೆ ತೊಗೊಂಡು ಬಂದ್ವಿ, ಕ್ರಿಟಿಕಲ್ ಇತ್ತು, ಡೆತ್ ಆಯಿತು ಅಂತೇಳಿ. ಅದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡ್ತೀರಾ? ಡಾಕ್ಟರ್ಸ್ ಇದ್ರಾ ಇರಲಿಲ್ಲ? ಅಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿ ಆರೋಗ್ಯ ಇಲಾಖೆ ಕೇಳ್ತೀವಿ ನಾವು ಯಾವ ರೀತಿ ಡಾಕ್ಟರ್ಸ್. ಯಾಕಂದರೆ ತಾಲೂಕು ಹಾಸ್ಪಿಟಲ್ ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತಾರೆ. ಅಲ್ಲ ಸರ್, ಇಲ್ಲೇ ಡಾಕ್ಟರ್ ಜಿಮ್ಸ್ ಡಾಕ್ಟರ್ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ. ಅಲ್ಲಿಂದ ಜನ ಸುಸ್ತಾಗಿದ್ದು 108 ಅಲ್ಲಿ ಇಲ್ಲಿ ಕಳಿಸಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಮೇಲೆ ಪಲ್ಸು BP ರೇಟು ಅದೆಲ್ಲ ಇದಂತೆ. ಅಂದ್ರೆ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಾರೆ. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಇಲ್ಲಿ ಡಿಸ್ಟಿಕ್ಕಿಗೆ ರೆಫರ್ ಮಾಡ್ತಾರೆ. ಎಮರ್ಜೆನ್ಸಿ ಇದ್ರೆ ಮದಿಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಬಂದ ಮೇಲೆ ಇವರು ಸ್ಟೆಬಿಲೈಸ್ ಮಾಡೋದಕ್ಕೆ, ಎಕ್ಸೆಸಿವ್ ಬ್ಲೀಡಿಂಗ್ ಆಗಿರೋದ್ರಿಂದ ಸ್ಟೆಬಿಲೈಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸಿಚುವೇಶನ್ ಬ್ಯಾಡ್ ಅಂತೇಳಿ ಈ ರೀತಿ ಆಗಿದೆ. ಹಾಗಾಗಿ ನಾವು ಕೂಡ ಸರ್ಕಾರ ಈ ಒಂದು ಬಳ್ಳಾರಿ ಇನ್ಸಿಡೆಂಟ್ ಆದಮೇಲೆ ಯಾವುದೇ ತಾಯಿಯ ಡೆತ್ ಆಗದೇ ಇರೋರಿಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ. ನಾನೇ ಒಂದು ಪರ್ಸನಲ್ ಬೆಳಗಾವಿನಲ್ಲಿ 3 ದಿವಸದಿಂದ ಮೀಟಿಂಗ್ ಮಾಡಿದ್ದೀನಿ. ಐ ಕಾಲ್ಡ್ ಆಲ್ ದ ಡೈರೆಕ್ಟರ್ಸ್ ಆಫ್ ಆಲ್ ದ ಹಾಸ್ಪಿಟಲ್. ನಮ್ಮ ಇಲಾಖೆಯಲ್ಲಿ 33 ಆಸ್ಪತ್ರೆ ಬರ್ತವೆ, ಮೆಡಿಕಲ್ ಕಾಲೇಜ್ ಎಲ್ಲ ಆಸ್ಪತ್ರೆ ಡೈರೆಕ್ಟರ್ಸು, ಮೆಡಿಕಲ್ ಸೂಪರಿಂಟೆಂಡೆಂಟ್ಸು, ಆಮೇಲೆ ಅಲ್ಲಿರ್ತಕ್ಕಂಥ CEO ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಡಾಕ್ಟರ್ಸಿಗೆ ಕರೆಸಿ ನಾವು ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದೀವಿ. ಸರ್, ಯೂಶುವಲಿ ಸುರಕ್ಷಿತ ಹೆರಿಗೆ ಆಗಬೇಕು ಅಂತಾನೆ ಗ್ರಾಮೀಣ ಭಾಗದಲ್ಲೆಲ್ಲ ಹೋಗ್ಬೇಡ್ರಿ, ಹಾಸ್ಪಿಟಲ್ ಬರ್ರಿ ಅಂತ ರೆಫರ್ ಮಾಡೋಂಥದ್ದು. ಇತ್ತೀಚೆಗೆ ಕಲಬುರಗಿ ಒಂದು ಕೇಸ್ ಆದ್ರೆ ಇಡೀ ರಾಜ್ಯದಾಗ ಹಾಸ್ಪಿಟಲ್ನಲ್ಲೇ ಬಾಣಂತಿಯರ ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಏನ್ ರೀಸನ್? ಆ ರೀತಿ ಹಾಗೆ ಹೇಳಕ್ ಹೋಗ್ಬೇಡಿ ನೀವು, ಯಾಕಂದ್ರೆ ಜನರ ವಿಶ್ವಾಸ ಹೋಗುತ್ತೆ. ಯಾಕಂದ್ರೆ 100% ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಇನ್ಸ್ಟಿಟ್ಯೂಷನ್ ಡೆಲಿವರಿ ಅಷ್ಟೇ ಅಲ್ಲ, ಆಂಟಿನೇಟಲ್ ಚೆಕಪ್ ಇಸ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. ನೋಡಿ, ಯಾವುದೇ ಒಂದು ನಾವು ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಇದನ್ನು ಪರ್ಸನಲಿ ಮಾನಿಟರ್ ಮಾಡ್ತೀವಿ. ಏನಂತಂದರೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ ಮತ್ತು ಅಂಗನವಾಡಿ ಪ್ರತಿ ಒಂದು ಪ್ರೆಗ್ನೆನ್ಸಿ ಅವರು ಟ್ರ್ಯಾಕ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇದ್ರೂ ಸಾವಿನ ಸಂಖ್ಯೆ ಹೇಳಿ, ಇದಕ್ಕೆ ನಮ್ಮ ಸಾವಿನ ಸಂಖ್ಯೆ ಇಡೀ ದೇಶಕ್ಕೆ ಹೋಲಿಸಿದ್ರೆ ವಿ ಆರ್ ಇನ್ ಬೆಟರ್ ಪೊಸಿಷನ್, ಬಟ್ ಸದರ್ನ್ ಸ್ಟೇಟಿಗೆ ಹೋಲಿಸಿದ್ರೆ ವಿ ಆರ್ ನಾಟ್ ಸೋ ಗುಡ್. ಈಗ